ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಸಾಹಿತ್ಯದ ಒಂದು ಉಗಮ ಸುಮಾರು 2,500 ವರ್ಷಗಳ ಸುದೀರ್ಘವಾದ ಇತಿಹಾಸವುಳ್ಳಂತ ಕನ್ನಡ ಸಾಹಿತ್ಯವನ್ನು ನಾವು ಅರಿತುಕೊಳ್ಬೇಕಾದ್ರೆ ತಿಳಿದುಕೊಳ್ಬೇಕಾದ್ರೆ ನಮಗೆ ಪ್ರಾಚೀನತೆಗೆ ಹೋಗ್ಬೇಕಾಗ್ತದೆ, ಮೂಲಕ್ಕೆ ಹೋಗ್ಬೇಕಾಗ್ತದೆ. ಆ ಒಂದು ಆಳವಾದ ಗಹನವಾದ ಅಧ್ಯಯನಕ್ಕೆ ಹೋದಾಗ ಈ ಕನ್ನಡ ಸಾಹಿತ್ಯ ಭಾರತೀಯ ಭಾಷಾ ಪರಂಪರೆಯಲ್ಲಿ ಯಾವ ರೀತಿ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳು ಸಂದಂತ ಈ ಕನ್ನಡ ಸಾಹಿತ್ಯ ಇದರ ಆಳ, ಅಗಲ, ವ್ಯಾಪ್ತಿ, ವೈಶಿಷ್ಟ್ಯ, ಅದರ ಹರವು, ಅದರ ಸಾರ್ಥಕತೆ ಹೇಗೆ ಪಡೆದುಕೊಂಡಿದೆ ಅಲ್ಲಿಗೆ ಬಹಳ ಸುದೀರ್ಘವಾದ ಪಯಣ ಇದೆ. ಕಾಲಕಾಲಕ್ಕೆ ಪ್ರವಾದೋಪಾದಿಯಲ್ಲಿ ವೈವಿಧ್ಯಮಯ ಪ್ರಕಾರಗಳು ಹೊರಹೊಮ್ಮೆ ಅಲ್ಲಿ ಬಹಳ ಸಮೃದ್ಧವಾದ ಸಾರ್ಥಕವಾದ ಸಾಹಿತ್ಯ ಮೂಡಿ ಬಂದಿರೋದನ್ನ ನಾವು ನೋಡ್ತೀವಿ. ಕ್ರಿಸ್ತಪೂರ್ವ 3ನೇ ಶತಮಾನದ ಗ್ರೀಕ್ ನಾಟಕಗಳಾಗಿರ್ಬೋದು, ಶಿಲಪದಿಕಾರ ಕೃತಿ ಆಗಿರ್ಬೋದು, ನಂತರ ನಮಗೆ ಕನ್ನಡ ಭಾಷೆ ಅಥೆಂಟಿಕ್ ಆಗಿತ್ತು ಅಂತ ಹೇಳುವಂತ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ದೊರೆತಂತ ಹಲ್ಮಿಡಿ ಶಾಸನ, ಅದು ಪೂರ್ವದ ಹಳೆಗನ್ನಡದಲ್ಲಿದೆ. ಇಲ್ಲಿನ ನಾಡವರ್ಗಳ ಬಗ್ಗೆ, ನಾಡಿನ ಬಗ್ಗೆ, ಆಮೇಲೆ ಈ ನೆಲದ ಸತ್ವ, ಶಕ್ತಿ, ಸ್ಥೈರ್ಯ ಏನು ಅನ್ನೋದನ್ನ ಪೂರ್ವದ ಹಳೆಗನ್ನಡದಲ್ಲಿ ಹೇಳಲಾಗಿದೆ. ಪೆತ್ತಜಯನ, ಬೋಧನ ಅನ್ನುವಂತ ದ್ವಿತೀಯ ವ್ಯಕ್ತಿ ಕೃತಿಗಳು, ಅಲ್ಲಿನ ಹರಿ ಸಮಾಸಗಳು ಬಹಳ ವೈಶಿಷ್ಟ್ಯವಾದಂತಹ ಕೃತಿ ನಾವು ಅಧ್ಯಯನ ಮಾಡಲೇಬೇಕು. ಅವೆಲ್ಲ ಓದ್ಬೇಕಾದ್ರೆ ನಮ್ಗೆ ಹಳೆಗನ್ನಡ ಬೇಕು. ಯಾಕಂದ್ರೆ ಭಾಷೆ ಪ್ರತಿ 40 ಕಿಲೋಮೀಟರ್ ಭಾಷೆ ಚೇಂಜ್ ಆಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇದೆ. ಹಾಗೆ 2,500 ಸುದೀರ್ಘ ಇತಿಹಾಸದ ಸಂದರ್ಭದಲ್ಲಿ ಅನೇಕ ಅಕ್ಷರಗಳು, ಕೇಶಿರಾಜನ ಸಪ್ತಮಣಿ ದರ್ಪಣದಲ್ಲಿರುವಂತ ಆಗಿನ ವ್ಯಾಕರಣ ಆಗಿರ್ಬೋದು, ಆಮೇಲೆ ನಮ್ಮಲ್ಲಿ ಆರಂಭವಾದಂತ ಶಾಸನದ ಬಗ್ಗೆ ನಾ ಹೇಳ್ತಾ ಇದ್ದೆ. ಅಲ್ಲಿಂದ ಇಲ್ಲಿವರೆಗೆ ಹಲ್ಮಿಡಿ ಶಾಸನದಿಂದ ಈ ಹೊಸಗನ್ನಡದವರೆಗೆ ನಾವು ನೋಡುವಾಗ ಬಹಳಷ್ಟು ಬದಲಾವಣೆ ಆಗಿದೆ. ಆದ್ರೆ ಪ್ರಾಚೀನ ಶಕ್ತಿ ಏನಿದೆಯಲ್ಲ ಅದು ವರ್ಣಿಸಲಿಸ್ತಲ್ಲ. ಇಲ್ಲಿನ ಈ ನಾಡಿನ ವ್ಯಾಪ್ತಿ ಬಗ್ಗೆ ಎಲ್ಲಿ ಹೇಳ್ತಾರೆ. ಕಾವೇರಿ ಗೋದಾವರಿ ಮನಬಿಟ್ಟ ನಾಡದ ಕನ್ನಡದ ಭವಿಷ್ಯದ ಜನಪದ, ಇದರ ಎಲ್ಲಿ ಸರಹದ್ದು ಬೌಂಡ್ರಿ ಎಲ್ತನ ಇತ್ತು ಅಂತ ಅಲ್ಲಿಂದೇ ಸ್ಟಾರ್ಟ್ ಮಾಡ್ತಾರೆ, ಹೇಳ್ತಾರೆ. ಇಲ್ಲಿನ ಜನರು ಹೇಗಿದ್ರು, ಅವ್ರ ಸ್ವಭಾವ ಹೇಗಿತ್ತು, ಅದರ ಬಗ್ಗೆ ಬಹಳ ಅದ್ಭುತವಾದಂತ ಮಾತಿನಲ್ಲಿ ಈ ಜನರ ನುಡಿಯನ್ನ ಸುಬಟರ್ಗಳು, ಚೆಲ್ವರ್ಗಳು, ಅತ್ಯುಗ್ರರು, ಅಭಿಮಾನಿಗಳು, ಗುಣಿಗಳು, ನಾಡವರ್ಗಳು, ಕುರಿತೋದದೆ ಕಾವ್ಯಪ್ರಯೋಗ, ಪರಿಣಿತ ಮತಿಗಳು. ಇಲ್ಲಿನ ಜನರು ವೀರರಾಗಿದ್ರು, ಶೂರರಾಗಿದ್ರು, ಚತುರರಾಗಿದ್ರು. ಆಮೇಲೆ ಯಾವುದೇ ಅಧ್ಯಯನ ಮಾಡಲಾರ್ದೆ ಅಥವಾ ಆ ಒಂದು ಗಹನವಾದ ವಿಷಯವನ್ನು ಗ್ರಹಿಸಿಕೊಂಡು ಮಾತಾಡಬಲ್ಲವರು ಆಗಿದ್ರು ಅನ್ನುವಂಥದ್ದನ್ನ ಹೇಳ್ತಾರೆ. ಅನೇಕ ಸಂಗತಿಗಳನ್ನ ಅಲ್ಲಿ ಹೇಳ್ತಾರೆ. ನಮ್ಮ ನಾಡು ಎಲ್ಲಿಂದ ಎಲ್ಲಿವರೆಗೆ ಇತ್ತು. ಆಮೇಲೆ ಬರುವಂತ ಇನ್ನೊಂದು ಶಾಸನ ಬಾದಾಮಿಯಲ್ಲಿರುವಂತ ಗುಹಾಂತರ ದೇವಾಲಯಗಳ ಎದುರು ಬಂಟೆಗಲ್ಲಿನಲ್ಲಿ ಸಿಗುವಂತ ಒಂದು 14 ಸಾಲಿನ ಶಾಸನ, ಅದು ಬಾದಾಮಿ ಶಾಸನ. ಅಲ್ಲಿ ಕಪ್ಪೆ ಅರಭಟ್ಟನ ಕುರಿತು ಅವನ ಸ್ಥೈರ್ಯ, ಧೈರ್ಯ, ಪರಾಕ್ರಮವನ್ನು ಕುರಿತು ಬಿಂಬಿಸುವಂತ ಆ 14 ಸಾಲಿನ ಪದ್ಯ ಅದು ಜನಪದ ಮೂಲವನ್ನು ಅಲ್ಲಿ ತಿಳಿಸ್ತದೆ. 14 ಸಾಲುಗಳಲ್ಲಿ ಬರುವಂತ ಒಂದು ತ್ರಿಪದಿ. ಇಲ್ಲಿನ ಜನರು ಹೇಗಿದ್ರು ಅಂತ ಹೇಳಿಕ್ಕೆ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾಧಿತ ಕಲಿಗೆ ಕಲಿಯುವ ವಿಪರೀತ, ಮಾಧವನೀತನ್ ಪೆರನಲ್ಲ. ಆ ಕಪ್ಪೆ ಅರಭಟ್ಟನ ಸ್ವಭಾವ ಅವನು ಹೇಳುವಂಥದ್ದು, ಅದು ಕನ್ನಡಿಗರ ಸ್ವಭಾವ ಆಗಿರ್ಬೋದು, ಕಪ್ಪೆ ಅರಭಟ್ಟನ ಒಂದು ಪರಾಕ್ರಮ ಆಗಿರ್ಬೋದು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾಧಿತ ಕಲಿಗೆ ಕಲಿಯುವ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಅಂದ್ರೆ ಈ ಕನ್ನಡಿಗರು ಅಥವಾ ಕಪ್ಪೆ ಅರಭಟ್ಟ ಒಳ್ಳೆಯವರಿಗೆ ಒಳ್ಳೆಯವರು, ವೈರಿಗಳಿಗೆ ಪರಾಕ್ರಮ ವ್ಯಕ್ತಿಯಾಗಿದ್ರು ಅಂತ ಹೇಳುವಂಥದ್ದನ್ನ ನಾವು ನೋಡ್ತೀವಿ.
ಆಮೇಲೆ ಕನ್ನಡ ಸಾಹಿತ್ಯವನ್ನು ನಾವು ಮತ್ತಷ್ಟು ನಿಖರವಾಗಿ ತಿಳ್ಕೊಳ್ಬೇಕಾದ್ರೆ ಪ್ರಥಮ ಲಾಕ್ಷಣಿಕ ಕೃತಿ ಕವಿರಾಜ ಮಾರ್ಗ, ಅದು ಎಲ್ಲರಿಗೆ ರಾಜಮಾರ್ಗ ಆಯ್ತು. ಅದು ಮೊದಲು ನೃಪತುಂಗ ಬರೆದದ್ದು ಅಂತ ಹೇಳಿತ್ತು. ಆಮೇಲೆ ಸಂಶೋಧನೆ ಅನ್ನೋದು ನಿಂತ ನೀರಲ್ಲ, ಸದಾ ಪ್ರವೇಶಿಸುತ್ತಿರುವ ಹರಿಯುವಂತ ನೀರು. ಅದು ಅಲ್ಪ ವಿರಾಮದಿಂದ ಅರ್ಧ ವಿರಾಮ, ಅರ್ಧ ವಿರಾಮದಿಂದ ಪೂರ್ಣ ವಿರಾಮದೆಡೆಗೆ ಸಾಗುವಂತ ನಿರಂತರ ಪ್ರಕ್ರಿಯೆ. ಹೀಗಾಗಿ ಅಲ್ಲಿ ಸಾಕಷ್ಟು ಚರ್ಚೆಗಳು, ಅದು ಕವಿಗಳಿಗೆ ರಾಜಮಾರ್ಗವಾಯಿತು. ನಮ್ಮ ಮನಸ್ಸು, ನಮ್ಮ ಸ್ವಭಾವ ಹೇಗಿರ್ಬೇಕು? ಲೋಹಗಳಲ್ಲಿ ಬಹಳಷ್ಟು ಮಹತ್ವ ಯಾವುದಕ್ಕೆ ಕೊಡ್ತೀವಿ ನಾವು? ಬಂಗಾರ 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 ಸರ್, ಸಿಂಧೆ ಸರ್ ಹೇಳಿದ್ರು. ಅದು ಅಕ್ಷಯ ತೃತೀಯ ದಿನ ಬಹಳ ಡಿಮಾಂಡ್ ಇರ್ತದೆ. ಕಸವರ ಎಂಬುದು ಬರೇ ಸೇರಿಸಲಾರ್ಪಡೆ ಪರ ಧರ್ಮಮ ಪರ ವಿಚಾರಮ ಅಂತ ಕವಿರಾಜ ಮಾರ್ಗದಲ್ಲಿ ಬರುತ್ತೆ. ಯಾವುದು ಕಸವರ ಅಂದ್ರೆ ಚಿನ್ನ ಅಂದ್ರೆ ಏನು, ಗೋಲ್ಡ್ ಅಂದ್ರೆ ಏನು, ಅದಕ್ಕೆ ಬಹಳಷ್ಟು ಮಹತ್ವ ಇದೆ. ಚಿನ್ನ ಅಂದ್ರೆ ಏನು ಅಂದ್ರೆ ಪರ ಧರ್ಮಮ ಪರ ವಿಚಾರ, ಇನ್ನೊಬ್ಬರ ಧರ್ಮವನ್ನ ಇನ್ನೊಬ್ಬರ ವಿಚಾರವನ್ನ ನಾವು ಏನ್ ಮಾಡೋದು, ಗ್ರಹಿಸುವಂಥದ್ದು, ಕೇಳುವಂತ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಂತ. ಹೀಗೆ ಅನೇಕ ವಿಚಾರಗಳಲ್ಲಿ ಚರ್ಚೆಯಾಗಿ ಈ ನಾಡುನುಡಿಯ ಬಗ್ಗೆ ಅಲ್ಲಿ ಹೇಳ್ತಾ ಸಾಕಷ್ಟು ಚರ್ಚೆಗಳಾಗ್ತವೆ. ಈ ಕವಿರಾಜ ಮಾರ್ಗಕ್ಕಿಂತ ಮುಂಚೆನೂ ಕೂಡ ಅನೇಕ ಜನರಿದ್ದರು, ಅನೇಕ ಸಾಹಿತ್ಯ ಪ್ರಕಾರಗಳಿತ್ತು. ಅಲ್ಲಿನ ಓವನಿಕೆ, ಒನಕೆವಾಡು, ಗದ್ಯ, ಚೆತ್ತಾಣ, ಬೆದಂಡೆ, ಆ ಕೆಲವು ಹಾಡು ಕಬ್ಬುಗಳು ಅಲ್ಲೆಲ್ಲ ಇರೋದನ್ನು ನಾವು ನೋಡ್ತೀವಿ. ಅಲ್ಲಿ ಒನಕೆವಾಡು ಅಂದ ತಕ್ಷಣ ಕುಟ್ಟುವ ಹಾಡುವಂಥದ್ದು, ಕೆಲವು ಸಂಪ್ರದಾಯಗಳಲ್ಲಿ ಹಾಡುವಂಥದ್ದು, ಓವನಿಗೆ ಬೀಸುವಾಗ ಕೇರುವಾಗ ಹಾಡುವಂಥ ಗೀತೆ. ಆಮೇಲೆ ಅಲ್ಲಿ ಚೆತ್ತಾಣ, ಬೆದಂಡೆ ಅನ್ನುವಂಥ ಪ್ರಕಾರಗಳು ಆ ಸಂದರ್ಭದಲ್ಲಿ ಇತ್ತು. ಅನಂತರ ಬರುವಂಥದ್ದು ಕನ್ನಡ ಸಾಹಿತ್ಯದ ಸುವರ್ಣ ಕಾಲ 10ನೇ ಶತಮಾನ. ಕನ್ನಡ ಸಾಹಿತ್ಯದ ಬಹಳ ಪರ್ವ ಇಲ್ಲ, ಕ್ಷಾತ್ರ ಇಲ್ಲ. ಆ 10ನೇ ಶತಮಾನ ಕನ್ನಡ ಸಾಹಿತ್ಯವನ್ನು ಬಹಳ ಉತ್ತುಂಗ ಶಿಖರಕ್ಕೆ ಒಯ್ದಂತ ಕಾಲ. ಬಹುಶಃ ಅಲ್ಲಿ ಬರುವಂತ ರತ್ನತ್ರಯ ಪಂಪ ಪಂಗಾರನ್ನರು, ಅನಂತರ ಸುಮಾರು 64 ಚಂಪು ಕಾವ್ಯ, ಅಲ್ಲಿಂದ ಇಲ್ಲಿವರೆಗೆ ನಾವು ನೋಡುವಾಗ ಅಲ್ಲಿ ಹೊರಬಂದಂತ ಸಾಹಿತ್ಯದ ಪ್ರಖರತೆ, ಆ ಕ್ಷಾತ್ರ ತೇಜಸ್ಸು, ಅಲ್ಲಿನ ನವರಸಗಳು, ದಶದಿಕ್ಕುಗಳು, ಈರೇಳು ಲೋಕಗಳು, ಆ 18 ವರ್ಣನೆಗಳನ್ನು ನಾವು ನೋಡುವಾಗ ಗೊತ್ತಾಗ್ತದೆ. ಆಶ್ವಾಸಗಳಲ್ಲಿ, ಪರ್ವಗಳಲ್ಲಿ ಅಲ್ಲಿನ ಬಹಳ ಮುಖ್ಯವಾಗಿ ರತ್ನತ್ರಯದನ್ನೇ ನಾವು ನೋಡುವಾಗ ಪಂಪ ಪಂಗಾರನ್ನ, ಅಲ್ಲಿನ ರಾಜಶ್ರಯ ಮತ್ತು ಧರ್ಮ ಹಾಗೂ ಸಾಹಿತ್ಯ, ಇದನ್ನೇ ನಾವು ನೋಡುವಾಗ ಅದು ಒಂದಕ್ಕೊಂದು ಪೂರಕತೆ. ಯಾವುದೇ ಕಾಲದಲ್ಲಾಗಲಿ ಆ ಪ್ರಭುತ್ವವನ್ನು ಬಹಳಷ್ಟು ಕೆಲಸ ಮಾಡ್ತದೆ, ಅದರ ಪ್ರಭಾವ ಇರ್ತದೆ. ಹಾಗೆ ಅಂದಿನ ಕಾಲದಲ್ಲೂ ಕೂಡ ಕವಿಗಳಿಗೆ ರಾಜಾಶ್ರಯ ಇತ್ತು, ರಾಜಾಶ್ರಯದಲ್ಲಿ ಕವಿಗಳು ಇದ್ರು. ಕೆಲವು ಸಂದರ್ಭದಲ್ಲಿ ರಾಜಾಶ್ರಯ ವರವೂ ಆಗ್ಬೋದು, ಶಾಪನೂ ಆಗ್ಬೋದು. ರಾಜಾಶ್ರಯ ಕವಿಗಳಿಗೆ ವರವೋ ಶಾಪವೋ ಅನ್ನುವಂಥ ಪ್ರಶ್ನೆ ಕೇಳ್ತೀವಿ. ಯಾಕಂದ್ರೆ ನಾವು ಸರ್ಕಾರದ ಆಧೀನದಲ್ಲಿದ್ದಾಗ ಆ ಆಡಳಿತದ ಹಂಗಿನಲ್ಲಿ ಇರ್ತೇವೆ. ಹೀಗಾಗಿ ಪಂಪ ಪಂಗಾರನ ಮುಂತಾದ ಕವಿಗಳು ಕೂಡ ಆಳರಸರ ಋಣವನ್ನು ತೀರಿಸುವಂತ ಕೆಲಸ ಮಾಡಿದ್ರು. ಅದರ ಜೊತೆಗೆ ಧರ್ಮದ ಋಣವನ್ನು ಕೂಡ ತೀರಿಸುವಂತ ಕೆಲಸ ಮಾಡಿದ್ರು. ಬೆಳಗುವಿನಲ್ಲಿ ಲೌಕಿಕಂ, ಅಲ್ಲಿ ಜಿನಾಗಮ. ಬೆಳಗುವಿನಲ್ಲಿ ಲೌಕಿಕಂ, ಅಲ್ಲಿ ಜಿನಾಗಮ ಅಂತ ಪಂಪ ಹೇಳುವಂತ ಸಂದರ್ಭದಲ್ಲಿ ಇಲ್ಲಿ ಈ ಲೋಕದ ಆಳರಸರ ಚರಿತ್ರೆಯನ್ನ ಒಂದು ರಾಮಾಯಣ ಅಥವಾ ಮಹಾಭಾರತ ನಾಯಕರೊಂದಿಗೆ ತರ್ಜುಮೆಗೊಳಿಸಿ, ಸಮೀಕರಣಗೊಳಿಸಿ ಬರೆಯುವಂಥದ್ದು. ಆದ್ರೆ
ಇನ್ನೊಂದು ತಾನು ಹುಟ್ಟಿರುವಂತ ಧರ್ಮದ ಋಣವನ್ನು ಸಹ ತೀರಿಸುವ ಸಲುವಾಗಿ ಆ ಒಂದು ಕಾವ್ಯವನ್ನು ರಚನೆ ಮಾಡ್ತಾರೆ. ಒಂದು ಲೌಕಿಕ, ಇನ್ನೊಂದು ಅಲೌಕಿಕ. ಲೌಕಿಕ ಈ ಲೋಕದ್ದು, ಅಲೌಕಿಕ ದೇವಲೋಕ, ಪುರಾಣ, ಆಧ್ಯಾತ್ಮಿಕ, ಆ ರೀತಿ ಅಲ್ಲಿ ಬರ್ತದೆ. ಪಂಪ ಅಂತೂ ಕನ್ನಡ ಸಾಹಿತ್ಯದ ಆದಿಕವಿ, ಅಗರ ಕವಿ, ಶ್ರೇಷ್ಠ ಕವಿ ಅಂತ ನಾವು ನೋಡ್ತೇವೆ. ಅವನ ಆದಿಪುರಾಣದ 16 ಆಶ್ವಾಸಗಳಾಗಿರುವುದು, ಪಂಪ ಪುರಾಣದ 14 ಆಶ್ವಾಸಗಳನ್ನು ನಾವು ನೋಡುವಾಗ ಅಲ್ಲಿನ ಪ್ರಕಾರತೆ ನಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಆ ಕವಿಗಳು ಒಮ್ಮೊಮ್ಮೆ ರಾಮಾಯಣ ಮಹಾಭಾರತ, ಉದಾಹರಣೆಗೆ ವ್ಯಾಸನ ಮಹಾಭಾರತವನ್ನೇ ತಿದ್ದುಪಡಿ ಮಾಡುವಷ್ಟರ ಮಟ್ಟಿಗೆ ತಮ್ಮ ಕಾವ್ಯದಲ್ಲಿ ಬದಲಾವಣೆ ಮಾಡ್ತಾರೆ. ಮೂಲ ವ್ಯಾಸ ಮಹಾಭಾರತದಲ್ಲಿ ನಾಯಕಿ ಯಾರು? ದ್ರೌಪದಿ. ಇಲ್ಲಿ ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯದಲ್ಲಿ ನಾಯಕಿ ನಾವು ನೋಡುವಾಗ ಸುಭದ್ರೆ ಆಗ್ತಾರೆ. ಅಲ್ಲಿನ ನಾಯಕಿ ಪಂಚವಲ್ಲವೇ, ಅವಳಿಗೆ 5 ಜನ ಗಂಡಂದಿರು. ಇಲ್ಲಿ ಅರಿಕೇಸರಿ ಹೆಂಡತಿಗೆ 5 ಜನ ಗಂಡಂದಿರು ಅಂದ್ರೆ ಶಿರಚ್ಛೇದ ಮಾಡ್ಬಿಡ್ತಾರೆ. ಅದಕ್ಕೆ ಸುಭದ್ರೆ ಪಟ್ಟ ಅನೇಕ ತರದ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತ, ಹೀಗೆ ಕವಿಗಳಿಗೆ ಆಶ್ರಯ ನೀಡಿ ರಾಜರು ಪ್ರಸಿದ್ಧರಾದರು. ಕವಿಗಳಿಗೆ ಆಶ್ರಯ ನೀಡಿ ರಾಜರು ಪ್ರಸಿದ್ಧರಾದರು. ರಾಜರ ಆಶ್ರಯ ಪಡೆದು ಕವಿಗಳು ಕೀರ್ತಿವಂತರು. ಒಂದಕ್ಕೊಂದು ಪೂರಕ. ಕವಿಗಳಿಗೆ ಆಶ್ರಯ ನೀಡಿ ರಾಜರು ಪ್ರಸಿದ್ಧರಾದರು, ರಾಜ ಆಶ್ರಯ ಪಡೆದು ಕವಿಗಳು ಕೀರ್ತಿವಂತರಾದರು. ಹೀಗೆ ಬಹಳಷ್ಟು ಪೂರಕವಾದಂತ ಆ ಒಂದು ಸಂದರ್ಭ ಅಲ್ಲಿ. ಮೂಲ ಮಹಾಭಾರತದ ಕಥೆಯನ್ನ ಅಲ್ಲಿ ಹೇಳ್ತಾ, ಅಲ್ಲಿ ಅದಕ್ಕೆ ಸಮಸ್ತ ಭಾರತ, ಪಂಪ ಭಾರತ. ಇಲ್ಲಿ ಪಂಪ ಆರಿಸಿಕೊಂಡದ್ದು ಅರ್ಜುನ. ನನ್ನ ಅರಿಕೇಸರಿನೇ ಅರ್ಜುನ, ಅರ್ಜುನನೇ ಅರಿಕೇಸರಿ. ನನ್ನ ಕಾವ್ಯ ಏನಾದ್ರೂ ಕೊಟ್ರೆ ಅದು ಅರಿಕೇಸರಿಗೆ ಕೊಡ್ಬೇಕು. ಬಹಳ ಪ್ರಮುಖವಾದಂತ ಸಾಹಿತ್ಯವಾಗಿ ಕೆಲಸ ಮಾಡ್ತದೆ. ಇಲ್ಲಿ ರಾಜಾಶ್ರಯ ಮತ್ತು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಹಾಭಾರತದ ಅರ್ಜುನ ಈ ಕಥಾನಾಯಕ. ಅಲ್ಲಿ ಅರ್ಜುನನನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಆ ಕವಿಗಳು ತನ್ನ ಸ್ವಂತಿಕೆಯನ್ನು ಬಿಡಲಿಲ್ಲ ಅನ್ನುವಂಥದ್ದು. ಮತ್ತೆ ತಮ್ಮ ಅಂತರಾಳದ ಭಾವನೆ ಆ ಮಹಾಭಾರತದ ವಿಲನ್ ಪಾತ್ರವಾದಂತ ದುರ್ಯೋಧನ ಕಡೆ ಹೋಗ್ತದೆ. ಮಹಾಭಾರತದ ಬಹಳ ಖಳನಾಯಕ ಪಾತ್ರ ದುರ್ಯೋಧನ ಆದ್ರೂ ಕೂಡ ಅಲ್ಲಿನ ಪಂಪನ ಮನಸ್ಸು ಛಲದೋಳು ದುರ್ಯೋಧನ ಅಂತ ನನ್ನೇವಳು ಇರ್ತೇನೆ ಅಂತ ಕರೆಯುವಂಥದ್ದು. ಆಮೇಲೆ ಅಲ್ಲಿನ ಕಥೆಯನ್ನ ಹೇಳ್ತಾ ಹೇಳ್ತಾ ಅಲ್ಲಿನ ಕರ್ಣ, ಭೀಷ್ಮ, ಪರಾಶರ, ಕುಂತಿ, ಗಾಂಧಾರಿ, ಅಲ್ಲಿನ ಏಕಲವ್ಯ, ದ್ರೋಣ, ಅರ್ಜುನ, 101 ಜನ ಕೌರವರು, ಪಾಂಡವರು, ಈ ಕಥೆ ಸುದೀರ್ಘವಾಗಿ ಹಾಗೆ ಹೋಗ್ತಾರೆ. ಅಲ್ಲಿನ ಪರಾಶರ, ಅಲ್ಲಿನ ಮತ್ಸ್ಯಗಂಧಿ, ಅಲ್ಲಿನ ಶಂತನು, ಅಲ್ಲಿನ ಯೋಜನಗಂಧಿ, ಅಲ್ಲಿನ ಅಂಬಿಕೆ, ಅಂಬಾಲಿಕೆ, ಅಲ್ಲಿ ಚಿತ್ರ, ವಿಚಿತ್ರ ವೀರ್ಯ, ಚರ್ಚೆಯಲ್ಲಿ ನಡೀತದೆ. ಅಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡವನ ಜನನ ಹೇಗೆ ಆಗ್ತದೆ, ವಿದುರನ ಜನನ ಹೇಗೆ ಆಗ್ತದೆ ಅನ್ನೋ ಬಹಳ ನೇರವಾಗಿ ಅಲ್ಲಿ ಮಾತಾಡ್ತಾರೆ. ಇಂಥ ಸಮಸ್ತ ಭಾರತವನ್ನು ನಾವು ಯಾರಿಗೆ ಅರ್ಪಣೆ ಮಾಡಬೇಕು? ಪಂಪ ತನ್ನ ಆಶ್ರಯದಾತನಾದಂತ ಅರಿಕೇಸರಿಗೆ ಆ ಕೃತಿಯನ್ನು ನಾನು ಅರ್ಪಿಸ್ತೇನೆ ಅಂತ ಹೇಳ್ತಾರೆ. ಇಂಥ ಕಾವ್ಯವನ್ನು ನಾವು ಅರಿಕೇಸರಿಗಲ್ಲದ ವಸ್ತುವಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಕಲ ಅಲಂಕೃತ ಯುಕ್ತಮ ಮಾದ ಮೃದು ಪಾದಮ ಮಾದ
ಈ ಕಬ್ಬಮಂ ಕೂಸುಮಂ ಇವುದು ಅರಿಕೇಸರಿಗಲ್ಲದ ವಸ್ತುಗಿವುದೇ ಸಕಲ ಅಲಂಕೃತ ಯುಕ್ತಮಾದ ಮೃದುಪಾದಮಾದ ಈ ಕಬ್ಬಮಂ ಕೂಸುಮಂ. ಅಲ್ಲಿನ ಚಂಪು ಅಂದ ತಕ್ಷಣ ಅಲ್ಲಿನ ಖ್ಯಾತ ಕರ್ನಾಟಕ ವೃತ್ತಗಳು ಗದ್ಯ ಪದ್ಯ ಮಿಶ್ರಿತವಾದಂತ ಬಹಳ ವಿಶಿಷ್ಟ ಕಾವ್ಯ ಇದು. ಸಂಸ್ಕೃತ ಸಾಹಿತ್ಯಕ್ಕೆ ಎಲ್ಲವೂ ಸಂಸ್ಕೃತ ಸಾಹಿತ್ಯದಿಂದ ಬಂದದಂತ ನಾವು ತಿಳ್ಕೊಂಡಿದ್ವಿ. ಬಟ್ ಚಂಪು ಸಾಹಿತ್ಯ ಸಂಸ್ಕೃತ ಸಾಹಿತ್ಯಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ. ಕನ್ನಡ ಸಾಹಿತ್ಯದಿಂದ ಸಂಸ್ಕೃತ ಸಾಹಿತ್ಯ ಪಡೆದಂತದ್ದು ಚಂಪು. ಬಹಳ ಸುಂದರವಾದ ಒಂದು ಫಾರ್ಮ್ ನಲ್ಲಿ ಅನೇಕ ಜನರು ಅಲ್ಲಿ ಬಂದರು. ಹೀಗೆ ಅಲ್ಲಿ ಪಾದ ಅಂದ ತಕ್ಷಣ ಕಾವ್ಯ ಕನ್ನಿಕೆಯನ್ನ ನಾನು ಯಾರಿಗೆ ಕೊಡಬೇಕು? ಈ ಕನ್ಯೆಯನ್ನ. ಹಳೆಗನ್ನಡದ ಭಾಷೆ ಬಹಳ ವಿಶಿಷ್ಟವಾಗಿರ್ತದೆ. ಅಲ್ಲಿ ಕೂಸು ಅಂದ್ರೆ ಹುಡುಗಿ. ಈಗ ಅದು ಬದಲಾವಣೆ ಆಗಿದೆ. ಕುನ್ನಿ ಅಂದ್ರೆ ಬೇಡ, ಹೇಳೋದು ಬೇಡ. ಬಸವಣ್ಣನವರ ವಚನಗಳಲ್ಲಿ ಕೂಡ ಬರ್ತದೆ, ನಮ್ಮ ಕೂಸಿಗೆ ನಮ್ಮ ಕುನ್ನಿಗೆ ಕೂಸ ಕೊಡೋದಿರ. ಕೂಸು ಅಂದ್ರೆ ಹುಡುಗಿ. ಆಗಿನ ಕಾಲದಲ್ಲಿ ಹುಡುಗಿ. ಈ ಕೂಸು ಕಬ್ಬಮಂ ಕೂಸಮಂ ಈ ಕಾವ್ಯ ಕಲಿಕೆಯನ್ನ ನಾನು ಅರಿಕೇಸರಿಗೆ ಕೊಡಬೇಕು ಅನ್ನುವಂತ ಒಂದು ಚರ್ಚೆ ಅಲ್ಲಿ ಮಾಡ್ತಾರೆ. ಆಮೇಲೆ ಅನೇಕ ಘಟನಾವಳಿಗಳನ್ನ ನಾವು ನೋಡುವಾಗ ಖಳನಾಯಕನಾದಂತ ದುರ್ಯೋಧನನ ಪರಾಕ್ರಮಿಯನ್ನ ಇಲ್ಲಿ ಪಂಪ ರಾಜಾಶ್ರಯದಲ್ಲಿ ಇದ್ರೂ ಕೂಡ, ಅರಿಕೇಸರಿ ಹಂಗಿನಲ್ಲಿ ಇದ್ರೂ ಕೂಡ ಬಹಳಷ್ಟು ಗೌರವ ಕೊಡೋದು. ಕರ್ಣ ದುರ್ಯೋಧನರ ಸಂದರ್ಭ, ಕರ್ಣ ಭಾನುಮತಿಯರ ಸಂದರ್ಭ, ದುಶ್ಯಾಸನ ತೀರ್ಕೊಂಡಾಗ, ಅಭಿಮನ್ಯು ತೀರ್ಕೊಂಡಾಗ, ತನ್ನ ಮಗ ಲಕ್ಷ್ಮಣನ ತೀರ್ಕೊಂಡಾಗ ಅಲ್ಲಿನ ಶೋಕ, ತನ್ನ ಅಂಗರಾಜ ಕರ್ಣ ಅಸುನೀಗಿದಾಗ ಪಡುವಂತ ದುಃಖ. ಆಮೇಲೆ ಗೆಳೆತನ ಅಂದ್ರೆ ಹೇಗಿರ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ನಾವು ಅಸ್ಮಿತೆ ಅನ್ನೋದು ಇದಕ್ಕೆ. ಹಳೆಗನ್ನಡಕ್ಕೆ ಯಾಕೆ ತನ್ನದೇ ಆದಂತ ಸ್ವಂತಿಕೆ ಇದೆ, ಅಸ್ಮಿತೆ ಇದೆ, ಮಹತ್ವ ಇದೆ ಅನ್ನುವಂಥದ್ದು ನಾವು ನೋಡುವಾಗ ಹಳೆಗನ್ನಡವನ್ನ ನಾವು ಮನಗಾಣಬೇಕು, ಮನನ ಮಾಡ್ಕೊಳ್ಬೇಕು, ಅರಗಿಸ್ಕೊಳ್ಬೇಕು. ಅವಾಗ ಅದು ಅರ್ಥ ಆಗ್ತದೆ, ನಮ್ಮ ಒಳಗೆ ಹೋಗ್ತದೆ. ಅಲ್ಲಿನ ಸ್ನೇಹದ ಬಗ್ಗೆ ನಾವು ಹೇಳುವಾಗ ಕರ್ಣನನ್ನ ಅಂಗರಾಜ್ಯಾಧಿಪತಿಯಾಗಿ ಮಾಡಿದಂತ ದುರ್ಯೋಧನ ಕರ್ಣನ ಮೇಲೆ ಎಷ್ಟು ವಿಶ್ವಾಸ ಇತ್ತು, ಹಾಗೆ ತನ್ನ ಹೆಂಡತಿ ಭಾನುಮತಿ ಮೇಲೂ ಕೂಡ ಅಷ್ಟೇ ಭರವಸೆ ಇತ್ತು. ಈ ಎಲ್ಲ ಚರ್ಚೆಗಳು ಯಾಕೆ ಬರ್ತವೆ ಹಳೆಗನ್ನಡದಲ್ಲಿ? ದೋಸ್ತಿ ಅಂದ್ರೆ, ಗೆಳೆತನ ಅಂದ್ರೆ ಹೇಗಿರ್ಬೇಕಂದ್ರೆ ದುರ್ಯೋಧನ ಕಾರಣ ಇದ್ದಂಗೆ ಇರ್ಬೇಕು. ಹೌದಾ? ತನ್ನ ರಾಣಿ ಭಾನುಮತಿ ಹಾಗೂ ಕರ್ಣ ಇಬ್ಬರು ಪಗಡೆ ಆಟ ಆಡ್ತಾರೆ. ಪಗಡೆ ಆಟ ಅವಾಗ ಅವೇ ಕ್ರೀಡೆಗಳಾಗಿತ್ತು, ಜೂಜು, ಪಗಡೆ, ಬೇಟೆ. ಅಲ್ಲಿ ಮುತ್ತಿನ ಹಾರ ಅವ್ರು ಬೆಟ್ ಕಟ್ಟಿರ್ತಾರೆ. ಮುತ್ತಿನ ಹಾರ ಯಾರು ಗೆದ್ದರು ಎದುರಾಳಿ ಮುತ್ತಿನ ಸರವನ್ನು ತಗೊಳ್ಬೇಕು. ಅಲ್ಲಿ ಭಾನುಮತಿ ಸೋತಾಳೆ, ದುರ್ಯೋಧನ ಇಲ್ಲ. ಕರ್ಣ ಮತ್ತು ಭಾನುಮತಿ ಪಗಡೆ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಭಾನುಮತಿ ಸೋತಳು. ಭಾನುಮತಿ ಸೋತ ನಂತರ ನಾನು ಸೋತಿಲ್ಲ ಅಂತೇಳಿ ಸುಮ್ಮನೆ ಅವಳು ನೈಟ್ ಮಾಡುವಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಇಲ್ಲ ನೀನು ಸೋತೆ ಅಂತೇಳಿ ಸಂದರ್ಭ ಆಗಿದೆ. ಆ ಕಾರಣ ತಾನೇನು ಅನ್ನೋದು ಅಥವಾ ಆ ಸಂದರ್ಭದಲ್ಲಿ ಒಂದು ಸ್ಫೂರ್ತಿಯಲ್ಲಿ ಏನ್ ಮಾಡ್ತಾನೆ, ದುರ್ಯೋಧನನ ಹೆಂಡತಿ ಭಾನುಮತಿಯ ಕೊರಳಿನ ಮುತ್ತಿನ ಹಾರಕ್ಕೆ ಕೈ ಹಾಕಿಬಿಟ್ಟಾನೆ. ಮುತ್ತಿನ ಹಾರಕ್ಕೆ ಕೈ ಹಾಕಿದ್ದಾನೆ. ಭಾಗದಲ್ಲಿ ದುರ್ಯೋಧನ ಬಂದ. ಈಗಿನ ಸಂದರ್ಭದಲ್ಲಿ ಆದ್ರೆ ಏನಾಗ್ತದೆ, ದುರ್ಯೋಧನನ ಹೆಂಡತಿ ಸೋತಿದ್ದಾಳೆ, ಭಾನುಮತಿ. ಕರ್ಣ ಗೆದ್ದಿದ್ದಾನೆ. ನಾ ಸೋತಿಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ಸೋತದ್ದು ಖರೆ,
ಅದಕ್ಕೆ ಮುತ್ತಿನ ಹಾರ ಕೊಡಮ್ಮ ಅಂತೇಳಿ ಅವಳ ತೊರಳಿಗೆ ಕೈ ಹಾಕಿದ್ದೇನೆ. ಕಾರಣ ಬಾಗಿಲಲ್ಲಿ ದುರ್ಯೋಧನ ಬಂದ. ಅವಾಗ ಅವರಿಗೆ ತಕ್ಷಣ ಅವರಿಗೆ ಬಹಳಷ್ಟು ವಿಭ್ರಮೆ ಆಗಿ, ಈಗಿನ ಸಂದರ್ಭದಲ್ಲಿ ಆದ್ರೆ ನಿಮ್ಗೆ ಗೊತ್ತು, ಅವಾಗ ದುರ್ಯೋಧನ ಏನಂತಾನೆ, ಬಹಳ ಮೌಲಿಕ ಮಾತು ಕೇಳಿ. ಕಾರಣ ಮುತ್ತುಗಳನ್ನ ಆಯ್ದು ಕೊಡಲೆ, ಮುತ್ತುಗಳನ್ನ ಆಯ್ದು ಕೊಡ್ತೀನಿ ನಾನು, ಇಂಥ ಸ್ನೇಹ. ಹೀಗೆ ಬೆಳಗಿನ ಅನೇಕ ಸಂದರ್ಭ. ಆಮೇಲೆ ಆದಿಪುರಾಣದಲ್ಲಿ ಪಂಪನ ಇನ್ನೊಂದು ಕೃತಿ ಆದಿಪುರಾಣ, ಅದರದ್ದೇ ಆದ ತೆಂಗಿನೆಲೆಯಲ್ಲಿ ಅಲ್ಲಿನ ಶ್ರಾವಕಿಯರು, ಕಂತಿಯರು, ಅಲ್ಲಿನ ಸಲ್ಲೇಖನ ವ್ರತ, ಅಲ್ಲಿನ ಬಾಲಮರಣ, ಪಂಡಿತ ಮರಣ, ಅಲ್ಲಿ ಒಂದು ಸಂದರ್ಭ ಬರ್ತದೆ. ಅಲ್ಲಿನ ಭರತ ತಾನು ಆಳ್ತಾ ಇರುವಂತ ಸಾಕೇತ ಪರ್ವದಲ್ಲಿ ಚಕ್ರರತ್ನ ಉದಯಿಸಿ ಇಡೀ ಭೂಮಂಡಲವನ್ನ ತಿರುಗಿ ಎಲ್ಲಾ ಕಡೆ ಜಯಶೈಲಿಯಾಗಿ ಆ ಚಕ್ರರತ್ನ ಬಂದು ಅಲ್ಲಿ ಬೇದಿನಪುರದ ಸಮೀಪ ಬಂದು ನಿಲ್ತವೆ. ಆ ನಿಂತಾಗ ತನ್ನ ಆಸ್ಥಾನದ ಪಂಡಿತರನ್ನ ಕೇಳ್ತಾರೆ, ಭರತ ಯಾಕೆ ಚಕ್ರರತ್ನ ನಿಂತಲ್ಲ ಇಲ್ಲಿ? ಕೇಳುವಾಗ ಎಲ್ಲರೂ ನನಗೆ ಶರಣಾದರು, ಎಲ್ಲರಿಗೂ ಸೋಲಿಸಿದೆ, ಆದ್ರೂ ಬಂದ್ ಯಾಕೆ ಇಲ್ಲಿ ಅಂತಂದ್ರೆ, ನಿನ್ನ ಸಹೋದರರಲ್ಲಿ ಯಾರಾದ್ರೂ ನಿಮಗೆ ವೈದ್ಯ ಇರಬಹುದು. ಭರತ ಮತ್ತು ಬಾಹುಬಲಿ ಇಬ್ರು ಅಣ್ಣ ತಮ್ಮಂದಿರೇ. ಅಕಾರ್ಡಿಂಗ್ ಟು ಪ್ರೋಟೋಕಾಲ್ ಸಿಸ್ಟಮ್ ಆ ಚಕ್ರರತ್ನ ಪೊಸಿಷನ್ ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲ ಎದುರಾಳಿ ರಾಜರು ಶರಣಾಗಬೇಕು ಅಥವಾ ಯುದ್ಧ ಮಾಡಬೇಕು ಅನ್ನುವಂಥದ್ದಿದೆ. ನಾ ಇನ್ನ ಈಗ ಆರಂಭ ಮಾಡಿದ್ದೆ. ಬಹಳ ಅದ್ಭುತ ವಾತಾವರಣ. ಎಲ್ಲ ನಮ್ಮ ಹಿರಿಯ ಅಧ್ಯಾಪಕರೆಲ್ಲ ಕುಂತಿದ್ದಾರೆ, ಎಲ್ಲ ವಿಭಾಗದ ವಿದ್ಯಾರ್ಥಿಗಳು. ಹೀಗೆ ಇನ್ನೊಂದು 4 ತಾಸು ಮಾತಾಡ್ಬೇಕಂತ ನಾನಿದ್ದೆ. ಹೀಗೆ ಮಾತಾಡಿ ಎಲ್ಲರೂ ಎದ್ದೋಗಿ ಒಬ್ಬನೇ ಕೂತಿದ್ರು. ನೀವು ಒಬ್ಬನ ಕೂತಿರಲ್ಲ, ನಾ ಮಾತಾಡ್ತೀನಿ ಅಂತಂದ್ರು ಅಂತ. ಇಲ್ಲ ಸರ್, ನೀವು ಹೋದ್ಮೇಲೆ ನಾ ಮಾತಾಡೋದು ಅಂತ ಆ ಚಕ್ರರತ್ನ ಯಾಕೆ ನಿಂತಿತ್ತು ಅಂತ ಕೇಳಿದಾಗ, ಇಲ್ಲಿ ಯಾರೋ ನಿಮ್ಮ ಸಹೋದರರು ಅಥವಾ ಹಿರಿಗಳು ಇರ್ಬೋದು ಅಂತ ತಕ್ಷಣ ಪತ್ತೆ ಹಚ್ಚಿದಾಗ, ಬಾಹುಬಲಿ ನನ್ನ ಅಣ್ಣನೇ ಕರೆ. ಯಾವಾಗ ನನ್ನ ಮೇಲೆ ಅವನು ಚಕ್ರರತ್ನ ಕಳಿಸಿದಾಗ ಬಂದು ಭೇಟಿ ಆಗದಿತ್ತು. ಅವಾಗ ಏನಾಗ್ತದೆ, ಇಬ್ರು ಯುದ್ಧಕ್ಕೆ ಸನ್ನದ್ಧರಾಗುತ್ತೆ, ಎಲ್ಲ ಪಡೆಗಳು ಸಿದ್ಧ. ಅವಾಗ ಅಲ್ಲಿನ ಪಂಡಿತರು ಹೇಳಿದ್ರು, ವಿನಾಕಾರಣ ಅಣ್ಣ ತಮ್ಮಂದಿರ ನಡುವೆ ಸಾಮಾನ್ಯ ಜನರಿಗೆ ಸಾಯೋದು ಬೇಡ. ಆಗಿನ ಕಾಲದ ಯುದ್ಧಗಳು ಈಗಿನ ಕಾಲದ ಯುದ್ಧಗಳೇ ಬೇರೆ. ಈಗೆಲ್ಲ ಅಮೆರಿಕ, ಇರಾನ್, ಇಸ್ರೇಲು ಇವೆಲ್ಲ ಈಗಿನ ಯುದ್ಧಗಳು ಬೇರೆ. ಸುಮ್ಮನೆ ಜನರು ಸಾಯೋದು ಬೇಡ ಅಂತೇಳಿ 3 ಆಯ್ಕೆಗಳನ್ನು ಕೊಟ್ಟರು. ದೃಷ್ಟಿ ಯುದ್ಧ, ಜಲ ಯುದ್ಧ, ಮಲ ಯುದ್ಧ. ದೃಷ್ಟಿ ಯುದ್ಧ ಅಂದ್ರೆ ಬೇರೆ ಹಾನಿ ಆಗ್ಬಾರ್ದು. ದೃಷ್ಟಿ ಯುದ್ಧ ಅಂದ್ರೆ ಎದುರಾಳಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ಕಣ್ಣು ಬಡಿಲಾರ್ದೆ ನೋಡ್ಬೇಕು. ಯಾರು ಕಣ್ಣು ಮುಚ್ಚಿದ್ರು ಸೋತಾನ. ಭರತ ಬಾಹುಬಲಿಯ ಕಣ್ಣಲ್ಲಿ ನೋಡ್ತಾ ಇದ್ರೆ ಆ ಕಣ್ಣಿನಲ್ಲಿನ ತೇಜಸ್ ನಿಮಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಸೋತ ಭರತ. ನಂತರ ಜಲ ಯುದ್ಧ, ಒಬ್ಬರ ಮುಖಕ್ಕೆ ಇನ್ನೊಬ್ರು ಎದುರಾಳಿ ನೀರು ಹೊಡಿಬೇಕು. ಭರತ ಎಷ್ಟೊಂದು ನೀರು ಹೊಡಿಲಕ್ಕೆ ಹೋಗ್ತಾನೆ,
ಬಾಹುಬಲಿ ಎದೆ ಮೇಲೂ ಹೋಗೋದಿಲ್ಲ ನೀರು, ಆ ಎತ್ತರಕ್ಕೆ ಹೋಗೋದೇ ಇಲ್ಲ, ಅಲ್ಲಿ ಸೋತ. ಇನ್ನು ಮಲ್ಲ ಇದ್ದ ಕುಸ್ತಿಯಲ್ಲೂ ಕೂಡ ಇನ್ನೇನು ಆ ಭರತನನ್ನು ಎತ್ತಿರುವಂತ ಬಾಹುಬಲಿ ಕೆಳಗ ಬಿಸಾಕ್ಬೇಕಂತಾಗ ಮತ್ತೆ ಕರೆ ಬಾಹುಬಲಿ ಬೇಡ ಬಿಸಾಕನೆ ಏನ್ ಮಾಡೋದು ಅಂತೇಳಿ ಹೀಗೆ ಅಲ್ಲಿ 3 ಯುದ್ಧದಲ್ಲಿ ಸೋತಂತ ಬಾಹುಬಲಿಗೆ ಅರ್ಥ ಆಯ್ತು. ಅವಾಗ ಮತ್ತೆ ಬಾಹುಬಲಿ ದೊಡ್ಡ ಮನಸ್ಸು ಮಾಡಿ ಎಲ್ಲನೂ ನಿನಗೆ ಅರ್ಪಣೆ ಆಗಿ ಅಂತೇಳಿ ತ್ಯಾಗ ಮಾಡುವಂತ ಅಲ್ಲಿ ಘಟನೆ ಬಂದೆ. ಇನ್ನು ಇನ್ನೊಬ್ಬ ಶಕ್ತಿಶಾಲಿ ಕವಿ ರನ್ನ ರತಿರತ್ನ ಮಧುವಳಲ ಬಂಕಾಪುರದ ರನ್ನಮಯ್ಯ ಕುಲದಲ್ಲಿ ಬಂಗಾರ ಬಳೆಗಾರ ಕುಲದ ಬಳೆ ಮಾಡುವಂತ ವೃತ್ತಿಯಲ್ಲಿ ಬಂದವನು. ಅಂತ ಬಳೆಗಾರ ಮನೆತನದ ರನ್ನ ಬಹಳ ಕವಿ ರನ್ನ ಅದ್ಭುತವಾದಂತ ಕೃತಿಯನ್ನು ಕೊಟ್ಟ. ಮಹಾಭಾರತದ ಒಂದು ಸಂದರ್ಭ, ಅದರಲ್ಲಿ ವಿಶೇಷವಾಗಿ ಭೀಮ ಮತ್ತು ದುರ್ಯೋಧನರ ಸಂದರ್ಭ ಕಥಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅನ್ನುವಂತ ಕೃತಿಯನ್ನು ಕೊಟ್ಟ ಅನ್ನುವಂಥದ್ದು. ನನ್ನ ಕೃತಿ ಎಷ್ಟು ಅವರಿಗೆ ಪ್ರತಿಷ್ಠೆ ಸಾಮರ್ಥ್ಯ ಎಷ್ಟು ಖಾತ್ರಿ ಇತ್ತು ರನ್ನ, ನನ್ನ ಕೃತಿ ಓದೋನಿಗೆ 8 ಎದೆ ಬೇಕು ಅಂತ. ಕೃತಿರತ್ನಂ ಪರೀಕ್ಷಕಂಗೆ 8 ಎದೆ ಅಂತ ಕೇಳುವಂಥದ್ದು. ರನ್ನನ ಕೃತಿ ಪರೀಕ್ಷೆ ಮಾಡಬೇಕಾದ್ರೆ 8 ಎದೆ ಬೇಕು ಅನ್ನುವಂಥದ್ದು. ಪನ್ನನ್ ಕೂಡ ಅದೇ ಹೇಳಿದ, ನಾನು ಅಸಂಗಂ 100 ಮಡಿ, ಕಾಳಿದಾಸಂಗಂ 100 ಮಡಿ ಅನ್ನುವಂಥದ್ದು. ಹೀಗೆ ಕವಿಗಳು ಪೂರ್ವದ ಕವಿಗಳಿಗೆ ಋಣಿಯಾಗಿ ನಂತರದ ಕವಿಗಳಿಗೆ ಗಣಿಯಾದರು. ಒಬ್ಬರ ಕೈ ಇನ್ನೊಬ್ಬರ ಕಿಶದಾಗ ಇರ್ತದೆ. ಹೀಗಾಗಿ ಅಲ್ಲಿನ ಒಂದು ಸಂದರ್ಭ, ಮಹಾಭಾರತದ 18ನೇ ದಿನ ಕೌರವರೆಲ್ಲರೂ ಸತ್ತು ಹೋಗಿದ್ದಾರೆ. ಅವಾಗ ಎಲ್ಲರೂ ಕೂಡಿ ದುರ್ಯೋಧನನಿಗೆ ನೀನು ರಾಜಿ ಮಾಡ್ಕೋ, ಸಂಧಾನ ಮಾಡ್ಕೋ ಅಂದಾಗ ನೋ ಕಾಂಪ್ರಮೈಸ್, ಸಂಧಾನ ಸಾಧ್ಯನೇ ಇಲ್ಲ. ಈ ನೆಲ ಕಿರಿವೆನೆಂದು ಬಗೆಯುವಿರೆ ಛಲ ಕಿರಿವೆನು. ಈ ನೆಲ ಬೇಕಾಗಿಲ್ಲ. ನನ್ನ 100 ಜನ ಅಣ್ಣ ತಮ್ಮಂದಿರು ಸತ್ತ ಮೇಲೆ, ನನ್ನ ಜೀವದ ಗೆಳೆಯ ಕಾರಣ ಹೋದ್ಮೇಲೆ ಈ ಪಾಳೆಲ್ಲ ತೋರಣ ಏನ್ ಮಾಡಲಿ. ಬಹಳ ಅದ್ಭುತವಾದ ಸಂದರ್ಭ. ಭೀಷ್ಮರ ಕಡೆ ನಡ್ಕೊಂಡು ಬರ್ತಾ ಇದ್ದಾನೆ, ಕಾಲಲ್ಲೆಲ್ಲ ಬಾಣದ ಚೂರುಗಳು ಚೂಸ್ತಾ ಇದ್ದಾವೆ. ಭೀಷ್ಮ ಹೇಳ್ತಾನೆ, ಪಾಂಡವರಿಗೆ ಒಂದು 500 ದಾನ ಕೊಡಪ್ಪ ಅಂತ ಹೇಳಿದ್ರೆ ಕೇಳಿಲ್ಲ. ಈಗ ಟೈಮ್ ಇದೆ, ಬಲರಾಮ್ ಬರೋವರೆಗೂ ನೀನು ಎಲ್ಲಾದ್ರೂ ಮನೆ ಮಾಚಿಕೊಂಡು ಮುಳುಗಿರು. ಅದನ್ನು ಕೇಳಿದಂತ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಮುಳುಗಿ ಜಲಸಮಾನ ಮಂತ್ರ ಪಠಣ ಮಾಡ್ತಾ ಅಲ್ಲಿ ತಪ್ಪಿಸ್ಕೊಳ್ಳೋ ಸಲುವಾಗಿ ಇರ್ತಾನೆ. ಅವಾಗ ಎಲ್ಲಾ ಕಡೆ ಹುಡುಕಿರುವಂತ ಪಾಂಡವರು ಸಿಪಾಯಿಗಳನ್ನು ಕಳಿಸಿ ನೋಡಿದಾಗ ಆ ದುರ್ಯೋಧನ ಹೆಜ್ಜೆಗಳು ಆ ವೈಶಂಪಾಯನ ಸರೋವರದಲ್ಲಿ ಇದ್ದು, ಅದ ಹಿಂದೆ ಕಾಲಿಟ್ಕೊಂಡು ಹೋಗಿದ್ದವ. ಯಾರಾದ್ರೂ ನೋಡಿದ್ರೆ ಏನಾಗ್ಬೇಕು, ಒಳಗಿನ ಹೊರಗೆ ಬಂದಾಗ ಎಲ್ಲಾ ಕಡೆ ಹುಡುಕಾಡಿರುವಂತ ಪಾಂಡವರು ಬಂದು ಅಲ್ಲಿ ಸೇವಕರು ಹೇಳಿದ ಮಾಹಿತಿಯ ಪ್ರಕಾರ ಇಲ್ಲೇ ಇದ್ದಾನೆ ದುರ್ಯೋಧನ. ಅವಾಗ ಯಾರು ಕರೆದ್ರು ಬರಲ್ಲ. ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ದುರ್ಯೋಧನ ಬದ್ಧ ವೈರಿ ಯಾರು? ಭೀಮ. ನನ್ನ ಬದ್ಧ ವೈರಿ ಭೀಮ ಅನ್ನೋದು ಗೊತ್ತಿತ್ತು. ಅವಾಗ ಭೀಮ ಬಂದು ಸಿಗಾಡ್ತಾನೆ, ಚೀ ಹೇಳಿ ಸತ್ತರೆ ಮತ್ತೆ ಪುಟ್ಟರೆ ಬಾ ಹೊರಗೆ ಬಾನೆ ಹೇಳಿ ಇದ್ದೇನೆ. ಅದು ಆ ಸಂದರ್ಭದ ಒಂದು ಹೈಲೈಟ್. ಅಲ್ಲಿ ಆ ಭೀಮನ ಗರ್ಜನೆ ಕೇಳಿ ಆ ತಂಪಾದ ವೈಶಂಪಾಯನ ಸರೋವರದಲ್ಲಿ ಅವನಿಗೆ ಎಷ್ಟು ಸಿಟ್ಟು ಬಂದಿತ್ತು. ಆ ದುರ್ಯೋಧನನಿಗೆ ನೀರೊಳಗಿದ್ದು ಬೆಮರ್ದ ನವರಗ ಪತಾಕ. ತಂಪಾದ ಸರೋವರದಲ್ಲಿ ಕೂಡ ಅಷ್ಟು ಸಿಟ್ಟು ಬಂದಿತ್ತು. ಆ ನೀರಾಗೆ ಅವರಿಗೆ ಬೆವರು ಬಂದಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ.
ಇಲ್ಲೇನಾಗ್ತದೆ ಸುಮ್ಮ ಜೋಕಾಗಿ ಹೇಳ್ಬೇಕಂದ್ರೆ ಆ ತಂಪಾದ ಸರೋವರದ ಬೆವರು ಬಿಟ್ಟಿತ್ತು ಎಲ್ಲ ಜಲಚರಗಳು ಸತ್ತು ಅಂದ್ರೆ ನಾವೇನ್ ತಿಳ್ಕೊಬೇಕಂದ್ರೆ ದುರ್ಯೋಧನ ಆರೋಗ್ಯ ಕೆಟ್ಟಿತ್ತು ಅಥವಾ ನನ್ನ ತೆರೆ ಕೆಟ್ಟಿತ್ತು. ಒಮ್ಮೆ ರೂಪಕ್ಕೆ ಅಲಂಕಾರಗಳಿರುವಂತ ಆ ಕಾವ್ಯ ನೀರಾಗೆ ಅದನ್ನು ಬೆವರಷ್ಟು ಬಿಟ್ಟಿತ್ತಂದ್ರೆ ಹಾಗೆ ಹೊರ ಬಂದ್ರು ಕೂಡ ಅಲ್ಲಿ ನ್ಯಾಯಯುತವಾಗಿ ನಕಲ ಸಾಧ್ಯವಾದವರಿಗೆ ಆಯ್ಕೆ ಮಾಡ್ಕೋಬೇಕಾಗಿತ್ತು. ನೋ, ನನ್ನ ಬದ್ಧ ವೈರಿ ಏನಿದ್ರು ಭೀಮನ್ ಏನ್ ಬಂದು ಭೀಮನನ್ನೇ ಆಯ್ಕೆ ಮಾಡ್ಬೋದು. ಸಿಕ್ಕಾಪಟ್ಟಿ ಭೀಮನನ್ನ ನೆಲಕ್ಕೆ ಹೊಡಿತಾನೆ. ನೆಲಕ್ಕೆ ಬಿದ್ದಂತ ಭೀಮ ಅವಾಗ ಎಚ್ಚರ ಆಗ್ತಾ ಇರ್ತಾನೆ. ಅವಾಗ ಕೃಷ್ಣ ಒಂದ್ ಸನ್ನೆ ಮಾಡ್ತಾನೆ. ಇಡೀ ದುರ್ಯೋಧನನ ಮೈ ವಜ್ರ ಶರೀರ ಆಗಿರ್ತದೆ, ಸೊಂಟದ ಭಾಗವನ್ನು ಬಿಟ್ಟು ಭಲೆ ಭೀಮ ಅಂತೇಳಿ ಸೂಚನೆ ಕೊಟ್ಟಂತ ಕೃಷ್ಣನ ಮಾತು ಕೇಳಿರುವಂತ ದುರ್ಯೋಧನ ತಿಲಾಡ್ತಾ ಇರ್ತಾನೆ ಆಕಾಶದಲ್ಲಿ. ಅದೇ ಸಂದರ್ಭ ನೋಡಿರುವಂತ ಭೀಮ ನೇರವಾಗಿ ಅವನ ತೊಡೆಗೆ ಗದೆಯಿಂದ ಪ್ರಹಾರ ಮಾಡ್ತಾನೆ. ಹ್ಯಾಕ್ ಬಿದ್ದನು ದುರ್ಯೋಧನ ಸತ್ತನೇ ಭೂಮಿ ಬಿಡಲ್ಲ ಅನ್ನಕ್ ಬಿದ್ದ. ಹೀಗೆ ಬಹಳಷ್ಟು